ಕೊರಟಗೆರೆಯಲ್ಲಿ ಕನ್ನಡ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ನಾರಾಯಣಗೌಡರ ಬಣ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ನೂರಾರು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ಕರವೇ ಕೆಂಡಾಮಂಡಲವಾಗಿದೆ. ಕನ್ನಡ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಪ್ರತಿಭಟನೆ ಇದು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎನ್. ನಾರಾಯಣಗೌಡರಿಗೆ, ಕರ್ನಾಟಕ ಭೀಷ್ಮ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಕನ್ನಡ ಒಂದು ನಿಮಿಷ ಜಿ ಪರಮೇಶ್ವರ ಸ್ವಕ್ಷೇತ್ರ ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಕೂಡ ಭಾಗಿಯಾಗಿರುವಂತಹ ದೃಶ್ಯ ನೋಡ್ತಿರಬಹುದು. ಇವತ್ತು ನೂರಾರು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಸೇರಿರ್ತಕ್ಕಂಥದ್ದು. ಏನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿವರೆಗೂ ಕೂಡ ಈಗ ಕಾಲ್ನಡಿಗೆ ಕೂಡ ಹೊರಟಿರ್ತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಕೂಡ ಸೇರಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ರೆ ನಾರಾಯಣಗೌಡ ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಒಂದು ಕಾಲ್ನಡಿಗೆಯನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ರ, ಏನು ಸರ್? ಯಾವ ಕನ್ನಡದ ಧ್ವಜಸ್ತಂಭವನ್ನ ರಾತ್ರೋರಾತ್ರಿ ಆ ಧ್ವಜಸ್ತಂಭವನ್ನ ತೆರವುಗೊಳಿಸಿ ನೂರಾರು ಜನ ಪೊಲೀಸ್ನವ್ರನ್ನ ಇಟ್ಕೊಂಡು ಇಲ್ಲಿ ಕರವೇ ತಾಲೂಕು ಅಧ್ಯಕ್ಷರನ್ನ ಬಂಧಿಸಿ ರಾತ್ರಿ ಅವ್ರನ್ನ ತಗೊಂಡೋಗಿ ದೂರದ ಊರಿನಲ್ಲಿ ಇಟ್ಕೊಂಡು ರಾತ್ರೋರಾತ್ರಿ ಬಂದು 200ಕ್ಕೂ ಹೆಚ್ಚು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಕನ್ನಡಿಗರ ಧ್ವಜಸ್ತಂಭವನ್ನು ಹೊಡೆದಾಕ್ತಾರೆ, ಕನ್ನಡದ ಬಾವುಟವನ್ನ ಕಿತ್ತ ಹಾಕ್ತಾರೆ. ಈ ಕೃತ್ಯ ಯಾರೋ ನಾಡದ್ರೋಹಿಗಳು ಮಾಡುವಂತ ಕೃತ್ಯ. ಕೊರಟಗೆರೆಯಲ್ಲಿ ಕನ್ನಡ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ನಾರಾಯಣಗೌಡರ ಬಣ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ನೂರಾರು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ಕರವೇ ಕೆಂಡಾಮಂಡಲವಾಗಿದೆ. ಕನ್ನಡ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಪ್ರತಿಭಟನೆ ಇದು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎನ್. ನಾರಾಯಣಗೌಡರಿಗೆ, ಕರ್ನಾಟಕ ಭೀಷ್ಮ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಕನ್ನಡ ಒಂದು ನಿಮಿಷ ಜಿ ಪರಮೇಶ್ವರ ಸ್ವಕ್ಷೇತ್ರ ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಕೂಡ ಭಾಗಿಯಾಗಿರುವಂತಹ ದೃಶ್ಯ ನೋಡ್ತಿರಬಹುದು. ಇವತ್ತು ನೂರಾರು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಸೇರಿರ್ತಕ್ಕಂಥದ್ದು. ಏನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿವರೆಗೂ ಕೂಡ ಈಗ ಕಾಲ್ನಡಿಗೆ ಕೂಡ ಹೊರಟಿರ್ತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಕೂಡ ಸೇರಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ರೆ ನಾರಾಯಣಗೌಡ ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಒಂದು ಕಾಲ್ನಡಿಗೆಯನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ರ, ಏನು ಸರ್? ಯಾವ ಕನ್ನಡದ ಧ್ವಜಸ್ತಂಭವನ್ನ ರಾತ್ರೋರಾತ್ರಿ ಆ ಧ್ವಜಸ್ತಂಭವನ್ನ ತೆರವುಗೊಳಿಸಿ ನೂರಾರು ಜನ ಪೊಲೀಸ್ನವ್ರನ್ನ ಇಟ್ಕೊಂಡು
ಇಲ್ಲಿ ಕರವೇ ತಾಲೂಕು ಅಧ್ಯಕ್ಷರನ್ನ ಬಂಧಿಸಿ ರಾತ್ರಿ ಅವ್ರನ್ನ ತಗೊಂಡೋಗಿ ದೂರದ ಊರಿನಲ್ಲಿ ಇಟ್ಕೊಂಡು ರಾತ್ರೋರಾತ್ರಿ ಬಂದು 200ಕ್ಕೂ ಹೆಚ್ಚು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಕನ್ನಡಿಗರ ಧ್ವಜಸ್ತಂಭವನ್ನು ಹೊಡೆದಾಕ್ತಾರೆ, ಕನ್ನಡದ ಬಾವುಟವನ್ನ ಕಿತ್ತ ಹಾಕ್ತಾರೆ. ಈ ಕೃತ್ಯ ಯಾರೋ ನಾಡದ್ರೋಹಿಗಳು ಮಾಡುವಂತ ಕೃತ್ಯ. ಕೊರಟಗೆರೆಯಲ್ಲಿ ಕನ್ನಡ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ನಾರಾಯಣಗೌಡರ ಬಣ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ನೂರಾರು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಾಲೂಕು ಆಡಳಿತದ ವಿರುದ್ಧ ಕರವೇ ಕೆಂಡಾಮಂಡಲವಾಗಿದೆ. ಕನ್ನಡ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವ ಪ್ರತಿಭಟನೆ ಇದು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿಂಹ ಟಿ.ಎನ್. ನಾರಾಯಣಗೌಡರಿಗೆ, ಕರ್ನಾಟಕ ಭೀಷ್ಮ ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಕನ್ನಡ ಒಂದು ನಿಮಿಷ ಎತ್ತೇವಾ ಜಿ ಪರಮೇಶ್ವರ ಸ್ವಕ್ಷೇತ್ರ ಕೊರಟಗೆರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ತೆರವು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಕೂಡ ಭಾಗಿಯಾಗಿರುವಂತಹ ದೃಶ್ಯ ನೋಡ್ತಿರಬಹುದು. ಇವತ್ತು ನೂರಾರು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಸೇರಿರ್ತಕ್ಕಂಥದ್ದು. ಏನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪಟ್ಟಣ ಪಂಚಾಯಿತಿವರೆಗೂ ಕೂಡ ಈಗ ಕಾಲ್ನಡಿಗೆ ಕೂಡ ಹೊರಟಿರ್ತಕ್ಕಂಥದ್ದು ದೃಶ್ಯ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಕಾರ್ಯಕರ್ತರು ಕೂಡ ಸೇರಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇದ್ರೆ ನಾರಾಯಣಗೌಡರು ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಒಂದು ಕಾಲ್ನಡಿಗೆಯನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ರ, ಏನು ಸರ್? ಯಾವ ಕನ್ನಡದ ಧ್ವಜಸ್ತಂಭವನ್ನ ರಾತ್ರೋರಾತ್ರಿ ಆ ಧ್ವಜಸ್ತಂಭವನ್ನ ತೆರವುಗೊಳಿಸಿ ನೂರಾರು ಜನ ಪೊಲೀಸ್ನವ್ರನ್ನ ಇಟ್ಕೊಂಡು ಇಲ್ಲಿ ಕರವೇ ತಾಲೂಕು ಅಧ್ಯಕ್ಷರನ್ನ ಬಂಧಿಸಿ ರಾತ್ರಿ ಅವ್ರನ್ನ ತಗೊಂಡೋಗಿ ದೂರದ ಊರಿನಲ್ಲಿ ಇಟ್ಕೊಂಡು ರಾತ್ರೋರಾತ್ರಿ ಬಂದು 200ಕ್ಕೂ ಹೆಚ್ಚು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಕನ್ನಡಿಗರ ಧ್ವಜಸ್ತಂಭವನ್ನು ಹೊಡೆದಾಕ್ತಾರೆ, ಕನ್ನಡದ ಬಾವುಟವನ್ನ ಕಿತ್ತ ಹಾಕ್ತಾರೆ. ಈ ಕೃತ್ಯ ಯಾರೋ ನಾಡದ್ರೋಹಿಗಳು ಮಾಡುವಂತ ಕೃತ್ಯ.